ಆರೋಗ್ಯದ ವಿಷಯ ಬಂದಾಗ ನಾವೆಲ್ಲ ಏನು ಅನ್ಕೋತೀವಿ, ಆರೋಗ್ಯ ಸರಿ ಇಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗಬೇಕು, ಹೌದಾನೆ? ಅದು ಇಲ್ಲಿವರೆಗೂ ಬಂದಿದ್ದಂತಹ ಒಂದು ಸಂಪ್ರದಾಯ. ಇವತ್ತು ಮಾಡರ್ನೈಸೇಷನ್ ಆಗ್ತಾ ಆಗ್ತಾ ಪ್ರತಿಯೊಂದು ವಿಷಯದಲ್ಲೂ ಕೂಡ ಎಷ್ಟು ಬದಲಾವಣೆ ಆಗ್ತಾ ಇದೆ ಗೊತ್ತಾ? ಮೊದಲು ನಾವು ಡಾಕ್ಟರ್ ಹತ್ರ ಹೋಗ್ತಾಯಿದ್ರೆ ನಾವು ಸ್ಪೆಷಲೈಸೇಷನ್ನು, ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಡಾಕ್ಟ್ರುಗಳು ರೆಫರೆನ್ಸ್ಗಳನ್ನ ನೋಡ್ತಾ ಇದ್ವು. ಇವತ್ತು ಮಾಡರ್ನ್ ಯುಗದಲ್ಲಿ ಎಲ್ಲವೂ ಕೂಡ ಡಿಜಿಟಲೈಸ್ ಆಗಿದೆ, ಯಾಂತ್ರೀಕೃತ ಆಗಿದೆ. ನಮಗೆ ಸಮಯನೇ ಇಲ್ಲ. ಮನೆಯಿಂದಲೇ ಮಕ್ಕಳು ಮರಿ ಮಾತಾಡಿಸ್ಬೇಕು ಅಂದರೂ ಕೂಡ ಸಮಯ ಇರೋದಿಲ್ಲ. ಇನ್ನು ಆರೋಗ್ಯದ ಬಗ್ಗೆ ಎಲ್ಲಿ ಸಮಯ ಇರುತ್ತೆ? ಡಾಕ್ಟರ್ ಹತ್ರ ಹೋಗಿ ಕ್ಯೂನಲ್ಲಿ ನಿಂತು ಕೂತು ಮಾಡಿ ಅದರ ಎಲ್ಲದಲ್ಲೂ ಕೂಡ ನಾವು ಚೇಂಜಸ್ಗಳನ್ನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಹಾಗಾಗಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರಲ್ಲಿ ಒಂದು ಎಕ್ವಿಪ್ಮೆಂಟ್ ಇದೆ. ನಮ್ಮ ಸ್ನೇಹಿತರೆ ಡೆವಲಪ್ ಮಾಡಿರೋಂತಹ ಒಂದು ಎಕ್ವಿಪ್ಮೆಂಟ್ ಅದು. ಅದರಲ್ಲಿ ಆಶ್ಚರ್ಯ ಅಂತಂದರೆ, ನಿಮ್ಮ ಕೈನ ನಾಡಿಯ ಮೇಲೆ ಅದರ ಸೆನ್ಸರ್ನ ಇಟ್ಟಾಗ ನಿಮ್ಮ ನಾಡಿ ಬಡಿತವನ್ನು ಅದು ರೆಕಾರ್ಡ್ ಮಾಡಿಕೊಡುತ್ತೆ, ಡಿಜಿಟಲೈಸ್ ಮಾಡಿಕೊಡುತ್ತೆ. ಋಷಿ ಮುನಿಗಳ ಕಾಲದಿಂದ ಬಂದಂತಹ ವಿದ್ಯೆ ಇದು, ಇವತ್ತು ನೆನ್ನೆಯದಲ್ಲ. ಆ ಒಂದು ಕಾಲದಿಂದ ನಾಡಿಯನ್ನು ನೋಡಿ ಮನುಷ್ಯನ ಕಂಪ್ಲೀಟ್ ಚಯಾಪಚಯ ಕ್ರಿಯೆಗಳು, ಅವನ ಮನಸ್ಸಿನ ಸ್ವಭಾವಗಳು ಪ್ರತಿಯೊಂದನ್ನು ಕೂಡ ಹೇಳ್ತಾಯಿದ್ರು. ಹಾಗೆಯೇ ಇವತ್ತು ಎಷ್ಟು ಚೆನ್ನಾಗಿ ಡಿಜಿಟಲೈಸ್ ಆಗಿದೆ ಅಂತ ಅಂದರೆ, ನಮ್ಮ ಕೈ ಮೇಲೆ ಒಂದು ಸೆನ್ಸರ್ ಇಟ್ಟು ನಾಡಿಯನ್ನು ನೋಡಿದಾಗ ಅದರ ರಿಸಲ್ಟು ಕೊಡುತ್ತೆ. ಇತ್ತೀಚೆಗೆ ಯಾರೋ ಹೇಳ್ತಾಯಿದ್ರು, ಅದರಲ್ಲಿ ಒಂಥರ ಮಜಾ ಇರೋದಿಲ್ಲ. ನಾವು ಡಾಕ್ಟರ್ ಹತ್ರ ಎದುರುಗಡೆ ಕೂತ್ಕೊಂಡಾಗ ನಮ್ಮ ಕಷ್ಟ ಸುಖಗಳನ್ನು ಅವ್ರದ್ದು ಹೇಳ್ಕೊಂಡಾಗ ಮಾತ್ರ ನಮಗೆ ಅರ್ಧ ಸಮಾಧಾನ ಆಗತ್ತೆ. ನೋಡಿ, ಪ್ರಪಂಚ ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಅಂದರೆ, ನನ್ನ ಹತ್ರ ಇರೋಂತಹ ಎಕ್ವಿಪ್ಮೆಂಟಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ನಿಮ್ಮ ನಾಡಿಯನ್ನು ಸೆನ್ಸರಲ್ಲಿ ರೆಕಾರ್ಡ್ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಅನಿಸಿಕೆಗಳು, ನನಗೆ ತಲೆನೋವು ಬರ್ತಾಯಿದೆ, ಮೈಕೈ ನೋವು ಬರ್ತಾಯಿದೆ, ಹಿಂಸೆ ಆಗ್ತಾಯಿದೆ ಅಂತ ನೀವು ಯಾವುದೇ 60 ಭಾಷೆಗಳಲ್ಲಿ ನೀವು ಮಾತಾಡಿ ಅದನ್ನು ಡಿಜಿಟಲ್ ಮೈಕ್ ರೆಕಾರ್ಡಿಂಗಲ್ಲಿ ರೆಕಾರ್ಡ್ ಮಾಡಿಕೊಡುತ್ತೆ ಆ ಎಕ್ವಿಪ್ಮೆಂಟು. ಮಾಡಿಕೊಂಡು ನಿಮ್ಮ ನಾಡಿ ಬಡಿತ ಜೊತೆಗೆ ನಿಮ್ಮ ಅನಿಸಿಕೆಗಳು, ಬಾಯಲ್ಲಿ ನೀವೇನು ಡಾಕ್ಟರ್ ಹತ್ರ ಮಾತಾಡಬೇಕು ಅಂತ ಸಂವಹನ ಮಾಡ್ತಿರಲ್ಲ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ನಾಲಿಗೆಯ ಟಂಗ್ ಇಮೇಜನ್ನು ಕೂಡ ಕೇಳುತ್ತೆ. ಅದರಲ್ಲೇ ಒಂದು ಪ್ರಾವಿಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ನಾಲಿಗೆಯ ಅವತ್ತಿನ ಒಂದು ಆಕಾರ ಹೇಗಿದೆ, ಕೋಟಿಂಗ್ ಇದೆಯಾ, ನೀರಿನ ಅಂಶ ಇದೆಯಾ, ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಸಮಗ್ರವಾಗಿ ನಾಡಿ ಬಡಿತ, ನಿಮ್ಮ ಮಾನಸಿಕ ಅನಿಸಿಕೆ ಪ್ಲಸ್ ನಾಲಿಗೆಯ ಒಂದು ಟಂಗ್ ಟೋನ್ ಇಷ್ಟನ್ನು ನೋಡಿ ಪರಿಹಾರವನ್ನು ಕೊಡುತ್ತೆ. ನೋಡಿ, ನೀವು ಇಷ್ಟು ದಿವಸ ಅನುಭವದಲ್ಲಿ ಎಷ್ಟೋ ಸತಿ MRI ಸ್ಕ್ಯಾನ್ ಮಾಡಿಸಿದ್ದೀರಾ, ಬ್ಲಡ್ ಸ್ಯಾಂಪಲ್ ಮಾಡಿರ್ತೀರಾ, ಎಕ್ಸ್ರೇ ತೆಗೆಸ್ಕೊಂಡಿರ್ತೀರಾ. ಇವೆಲ್ಲ ಏನು ತೋರಿಸುತ್ತೆ? ಮನುಷ್ಯನಲ್ಲಿ ಯಾವುದೋ ಒಂದು ಪ್ಯಾರಾಮೀಟರ್ ಇರುತ್ತೆ, ಮಾನದಂಡ. ಅದ್ರ ಪ್ರಕಾರ ಇದೆಯಾ ಇಲ್ವಾ, ಇದ್ದರೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಷ್ಟು ಮಾತ್ರ ಗೊತ್ತಾಗ್ತಿತ್ತು. ಆದರೆ ನನ್ನ ಎಕ್ವಿಪ್ಮೆಂಟ್ ಏನು ತೋರಿಸುತ್ತೆ ಅಂತಂದರೆ, ಬರೀ ನಿಮ್ಮ ದೇಹದಲ್ಲಿರುವಂತಹ ವಾತ ಪಿತ್ತ ಕಫಗಳ ದೋಷ, ಯಾವುದೇ ಆರ್ಗನ್ಗಳ ತೊಂದರೆ ಆಗ್ತಾಯಿದೆ ಅಷ್ಟೇ ಅಲ್ಲ, ಪರಿಹಾರವನ್ನು ಕೂಡ ಕೊಡುತ್ತೆ. ಆಶ್ಚರ್ಯ ಆಗ್ತಿದೆ ಅಲ್ವ ನಿಮಗೆ? ಏನೋ ಮಾತ್ರೆ ಬರ್ಕೊಡುತ್ತಾ? ಅದು ಇಲ್ಲ, ಡ್ರಗ್ಲೆಸ್ ಥೆರಪಿ ಅಂದರೆ ಯಾವುದೇ ಔಷಧಿ ಮಾತ್ರೆಯನ್ನು ಕೊಡದೇನೆ ನಿಮ್ಮ ದೇಹದ ವಿವಿಧ ಭಾಗಗಳನ್ನು ಮಸಾಜ್ ಮಾಡೋ ಮುಖಾಂತರ ಅಥವಾ ಪಾಯಿಂಟ್ ಹಾಕೋ ಮುಖಾಂತರ, ಪ್ರೆಸ್ ಮಾಡುವ ಮುಖಾಂತರ, ಅಥವಾ ಸೀಡ್ ಥೆರಪಿ ಅಥವಾ ಕಲರ್ ಥೆರಪಿ, ಅಷ್ಟೇ ಯಾಕೆ ಯಾವುದೇ ಯೋಗ ಅಥವಾ ಅರಿಕ್ಯುಲರ್ ಥೆರಪಿ, ಕಿವಿಯಲ್ಲಿ ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡೋದು ಅಥವಾ ಫೇಶಿಯಲ್ ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡೋದು ಅಥವಾ ಪ್ರಾಣಾಯಾಮ, ಯಾವ ಲೈನಲ್ಲಿ ನಿಮಗೆ ಟ್ರೀಟ್ಮೆಂಟ್ ಬೇಕೋ ಅದರಲ್ಲಿ ಅದೇ ಸಜೆಷನ್ ಕೊಡುತ್ತೆ. ಇನ್ನೇನು ಬೇಕೋ ಅಲ್ವಾ? ಹಾಗಾಗಿ ಒಂದು ಸತಿ ಜೀವನದಲ್ಲಿ ಒಂದು ಸತಿ ಬನ್ನಿ, ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಯಾವುದೇ ಒಂದು ಭಯ ಇಲ್ಲದೆ ಇದ್ದರೆ, ಸೈಡ್ ಎಫೆಕ್ಟ್ ಇಲ್ಲದೇ ನೀವು ನಿಮ್ಮ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತೊಗೋಬೋದು. ಸಾಮಾನ್ಯವಾಗಿ ಜನ ಕೇಳೋ ಪ್ರಶ್ನೆ ಅಂತಂದರೆ, ಇದು ಕ್ಯೂರ್ ಆಗಿಬಿಡುತ್ತಾ? ಆ ಪ್ರಶ್ನೆ ಕೇಳಲೇಬೇಡಿ. ಕಾರಣ ಅಂದರೆ ಕ್ಯೂರ್ ಅನ್ನೋದು ಯಾವುದೋ ಪದ ಅಲ್ಲ. ಕಾರಣ ನಮ್ಮ ದೇಹ ಇಂಬ್ಯಾಲೆನ್ಸಿಂಗ್ ಆಗಿರೋದನ್ನು ಬ್ಯಾಲೆನ್ಸ್ ಮಾಡ್ಬೋದಷ್ಟೇ ವಿನಃ ಕ್ಯೂರ್ ಅಂತ ಅನ್ನೋಕ್ಕೆ ಅರ್ಥನೇ ಇಲ್ಲ. ಇವತ್ತು ಮಾಡರ್ನ್ ಸೈನ್ಸಲ್ಲೂ ಕೂಡ ಒಂದು ಕ್ಯಾನ್ಸರೇ ಬಂದಿರಲಿ, ಆಪ್ರೇಷನ್ನೇ ಆಗಲಿ, ಮೊದಲೇ ಬರ್ಸ್ಕೊಂಡ್ಬಿಡ್ತಾರೆ, ಪೇಷಂಟ್ ಏನಾದ್ರು ಪ್ರಾಣ ಬಿಟ್ಟರೆ ಅವನ ಸ್ವಂತ ಜವಾಬ್ದಾರಿ ಅಂತ. ಹಾಗೆ ಇದು ಎಲ್ಲ ಫೀಲ್ಡ್ಗಳಿಗೂ ಕೂಡ ಅನ್ವಯ ಆಗುತ್ತೆ. ಎಷ್ಟೋ ಸತಿ ಜನ ಏನು ಮಾಡ್ತಾರೆ ಅಂದರೆ, ಒಂದು ತಪ್ಪು ನಂಬಿಕೆಯಿಂದ ಬರ್ತಾರೆ. ಇವತ್ತು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ನಾಳೆ ಕ್ಯೂರ್ ಆಗಿಬಿಡುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಯುವರ ಶಕ್ತಿ. ನಿಮ್ಮ ದೇಹದಲ್ಲಿ ಚೈತನ್ಯ ಶಕ್ತಿ ಏನಿರುತ್ತಲ್ಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನನ್ನ ಕ್ಲಿನಿಕಲ್ಲಿ ಎಷ್ಟೋ ಸತಿ ನಾವು ಕೆಲವೊಂದು ಟ್ರೀಟ್ ಮಾಡಿದ್ದೀವಿ. ದೂರದ ಚಿಕಿತ್ಸೆ,
ಯಾವುದೋ ಒಂದು ವ್ಯಕ್ತಿ ಹಾಸ್ಪಿಟ್ಲಲ್ಲಿ ICUನಲ್ಲಿ ಇರ್ತಾನೆ, ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಕಲರ್ ಥೆರಪಿ ಆಗ್ತೀವಾ? ಸಾಧ್ಯನೇ ಇಲ್ಲ, ಡಾಕ್ಟ್ರುಗಳು ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ದೂರದಿಂದ ಕೊಡುವಂತಹ ರೇಖಿ ಚಿಕಿತ್ಸೆ ಇರ್ಬೋದು, ಪ್ರಾಣಿಕ್ ಹೀಲಿಂಗ್ ಇರ್ಬೋದು, ಅಥವಾ ಡಿಸ್ಟೆನ್ಸ್ ಹೀಲಿಂಗ್ ಇರ್ಬೋದು, ಅದನ್ನು ನಾವು ಮಾಡಿದಾಗ ಏನಾಗುತ್ತೆ, ICUನಲ್ಲಿರುವಂತಹ ವ್ಯಕ್ತಿ ಕೂಡ ಕೆಲವೇ ದಿನಗಳಲ್ಲಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ವಾರ್ಡ್ಗೆ ಬಂದಿರುವಂತಹ ಉದಾಹರಣೆಗಳು ನನ್ನಲ್ಲಿ ಬೇಕಾದಷ್ಟಿದೆ. ಹಾಗಾಗಿ ಋಷಿಗಳ ಕಾಲದಿಂದ ಬಂದಂತಹ ಈ ಒಂದು ವೈಬ್ರೇಷನ್ ಥೆರಪಿ ನಾಡಿಯನ್ನು ನೋಡಿ ಹೇಳುವಂಥದ್ದೇನಿದೆಯಲ್ಲ, ಅದಕ್ಕೆ ಹೊಸ ಆಯಾಮವನ್ನು ಕೊಟ್ಟು ನಿಮ್ಮ ನಾಡಿ ಬಡಿತ, ಟಂಗ್ ಇಮೇಜ್ ಮತ್ತು ನಿಮ್ಮ ಮಾತು, ಅಂದರೆ ನಿಮಗೆ ಏನು ಕಷ್ಟ ಸುಖ ಹೇಳ್ಕೋಬೇಕು ಡಾಕ್ಟ್ರ್ ಹತ್ರ ಅಂತ ಹೇಳ್ತೀಯೋ ಅದೆಲ್ಲ ನೀವು ಮುಕ್ತವಾಗಿ ಹೇಳ್ಕೊಬೋದು. ಅಷ್ಟೇ ಅಲ್ಲ, ನೀವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರೂ ಕೂಡ ಈಗ ಲೇಟೆಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಪ್ರಕಾರ ಅದು ಇಂಗ್ಲೀಷಿಗೆ ಅಥವಾ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ 7 ಪೇಜುಗಳ ಒಂದು ರಿಪೋರ್ಟ್ಗಳನ್ನು ಕೆಲವೇ ಕ್ಷಣಗಳಲ್ಲಿ ಕೊಡುತ್ತೆ. ಆ ರಿಪೋರ್ಟನ್ನು ನೀವು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಅದಕ್ಕೆ ಆದಂತಹ ಒಂದು ಚಾರ್ಜ್ ಇರುತ್ತೆ, ನಾಮಿನಲ್ ಚಾರ್ಜು. ಪ್ರಪಂಚದಲ್ಲಿ ಯಾವುದು ಕೂಡ ಫ್ರೀ ಅಲ್ಲ. ಹಾಗಾಗಿ ಅದನ್ನು ನಂಬಿ ಬಂದಾಗ, ಒಂದು ನಂಬಿಕೆ ಇಟ್ಟು ಬಂದಾಗ, ನಿಮ್ಮ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೋಬೋದು. ಪರಿಹಾರ ಅಂತಂದರೆ ಕ್ಯೂರ್ ಅಂತಲ್ಲ, ದಾರಿ. ಇದು ಯಾತಕ್ಕೋಸ್ಕರ ಬಂತು? ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಕಾಲು ಊತ ಬಂತು ಅಂತಂದರೆ ನಾವು ಡಯಾಬಿಟಿಕ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಎದೆಯಲ್ಲಿ ಸ್ವಲ್ಪ ನೋವು ಕಾಣಿಸ್ಕೋತು ಅಂತಂದರೆ ಹಾರ್ಟ್ ಡಿಸೀಸ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಸತ್ಯನೇ ಬೇರೆ ಸ್ನೇಹಿತರೆ. ಎಷ್ಟೋ ಸತಿ ನಮ್ಮ ಹೊಟ್ಟೆಯಲ್ಲಿ ತೊಂದರೆ ಇದ್ದಾಗ ಕೂಡ ಎದೆಯ ನೋವು ಬರ್ಬೋದು, ಗ್ಯಾಸ್ಟ್ರಿಕ್ ತೊಂದರೆ ಇದ್ದಾಗಲೂ ಕೂಡ ಎದೆ ನೋವು ಬರ್ಬೋದು. ಹಾಗೆ ಬೇರೆ ಬೇರೆ ತೊಂದರೆಗಳಿಂದ ಕೂಡ ತೊಂದರೆ ಬರ್ಬೋದು. ಇತ್ತೀಚೆಗೆ ನನ್ನ ಕ್ಲಿನಿಕ್ ಬಂದಂಥ ಒಂದು ವ್ಯಕ್ತಿ ಕಾಲು ಊತ ಆಗಿತ್ತು, ಕಾಲು ನೋವ್ತಾ ಇತ್ತು, ಬಲಗಾಲು. ನನಗೆ ಡಯಾಬಿಟಿಕ್ ಆಗಿಬಿಟ್ಟಿದೆ, ಡಾಕ್ಟರ್ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ ಅಂದ್ಕೊಂಡು ಬಂದಿದ್ದರು. ಆದರೆ ರಿಯಲ್ ಆಗಿ ನಾವು ಚೆಕ್ ಮಾಡಿದಾಗ, ಎಲ್ಲ ಆಯಾಮಗಳನ್ನು ನೋಡಿದಾಗ, ಅವನತ್ರ ಒಂದು ಹಳೆ ಕಾಲದ LML ವೆಸ್ಪಾ ಸ್ಕೂಟ್ರ್ ಇತ್ತು. ಬ್ರೇಕ್ ಬಹಳ ಲೂಸ್ ಆಗಿತ್ತು. ಬಲವಂತವಾಗಿ ಕಾಲನ್ನು ಒತ್ತಿ 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 ಆ ಪ್ರೆಷರ್ ಹಾಕಿ ಕಾಲು ಊತ ಬಂದಿತ್ತು. ಅದು ಗೊತ್ತಿಲ್ಲದೇ ಭಯದಿಂದ ಈ ಮಾಡರ್ನ್ ಸೈನ್ಸ್ ಅಡ್ವರ್ಟೈಸ್ಮೆಂಟ್ಗಳನ್ನು ಕೇಳಿ ಕೇಳಿ ಕಾಲು ಊತ ಬಂತು ಅಂತಂದರೆ ನಂಗೆ ಶುಗರು, ಹೀಗೆಲ್ಲ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಕೆಲವನ್ನು ನಿಖರವಾಗಿ ನಾವು ತಿಳ್ಕೊಂಡಾಗ ಪರಿಹಾರಗಳು ಅಷ್ಟೇ ಸುಲಭವಾಗಿ ನಾವು ಮಾಡ್ಕೋಬೋದು. ಆರೋಗ್ಯ ಅನ್ನೋದು ಒಂದು ತಪಸ್ಸು ಇದ್ದಂಗೆ. ನಾವು ಹಿಮಾಲಯ ಪರ್ವತಕ್ಕೆ ಹೋಗಿ ಮಾಡುವಂತಹ ಒಂದು ತಪಸ್ಸಿದೆಯಲ್ಲ, ಅದಕ್ಕಿಂತ ಪ್ರಬಲವಾದ ತಪಸ್ಸು ಸಂಸಾರದಲ್ಲಿದ್ದು ಜನಗಳ ಜೊತೆ ಬೆರೆತು ನಮ್ಮ ಆರೋಗ್ಯವನ್ನು ನಾವು ನಿರಂತರವಾಗಿ ಕಾಪಾಡ್ಕೊಂಡು ಬರ್ತೀವಲ್ಲ, ಆ ತಪಸ್ಸಿನ ಮುಂದೆ ಯಾವ ತಪಸ್ಸು ಸರಿ ಸಮಾನ ಅಲ್ಲ. ಹಾಗಾಗಿ ನಿಮಗೆ ಸಮಯ ಸಿಕ್ಕಾಗ ಆ ಮೇಲೆ ಹಾಕಿರುವಂತಹ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬಂದಾಗ ಈ ಸೌಲಭ್ಯವನ್ನು ನಮ್ಮ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರಲ್ಲಿ ನೀವು ಪಡೆಯಬಹುದು.